11 ಗಂಟೆಗೆ ನರೇಂದ್ರ ಮೋದಿ ಎಮರ್ಜೆನ್ಸಿ ಮೀಟಿಂಗ್ ಇಟ್ಟಿದ್ದಾರೆ. ಅವರು ವಿದೇಶದಲ್ಲಿದ್ರು, ವಾಪಸ್ಸಾದ್ರು. ತಮ್ಮ ನಿವಾಸದಲ್ಲೇ ಸಭೆಯನ್ನ ಮಾಡ್ತಾ ಇದ್ದಾರೆ ಮೋದಿ. ಎಮರ್ಜೆನ್ಸಿ ಮೀಟಿಂಗ್. NSA ಅಜಿತ್ ದೋವಲ್ ಜೊತೆ ಮೋದಿ ಮಹತ್ವದ ಸಭೆಗೆ ಮುಂದಾಗ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮೋದಿ ಅವರ ನಿವಾಸದಲ್ಲೇ ಎಮರ್ಜೆನ್ಸಿ ಮೀಟಿಂಗ್ ಇಟ್ಟಿದ್ದಾರೆ. ತಮ್ಮ ನಿವಾಸದಲ್ಲೇ ಸಭೆಯನ್ನ ಮೋದಿ ಮಾಡ್ತಾರೆ. ಇದಕ್ಕೆ ಅಜಿತ್ ದೋವಲ್ ಅವರ ಜೊತೆ ಇನ್ನುಳಿದಂತಹ ನಾಯಕರುಗಳು ಕೂಡ, ಜನಪ್ರತಿನಿಧಿಗಳು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಎಮರ್ಜೆನ್ಸಿ ಮೀಟಿಂಗ್. ಏನ್ ಚರ್ಚೆ ಆಗುತ್ತೆ ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ, ಏನ್ ಚರ್ಚೆ ಆಗುತ್ತೆ ಮತ್ತು ಪ್ರತಿಕಾರದ ಬಗ್ಗೆ ಚರ್ಚೆ ಆಗುತ್ತಾ, ಹೌದು ಅನ್ನೋದಾದ್ರೆ ಹೇಗೆ, ಇವೆಲ್ಲವೂ ಕುತೂಹಲ ಮೂಡಿಸ್ತದೆ ಜನರಿಗೆ ಒಂದು ಕಡೆ ನೋವು, ಅದಕ್ಕಿಂತ ಹೆಚ್ಚಿನದಾಗಿ ಕೋಪ ನೆತ್ತಿಗೇರ್ತಾ ಇದೆ. ಪ್ರತಿಕಾರ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಪಾಪ ಹೆಂಡತಿ ಮತ್ತೆ ಮಗು ಕೇಳಿದ್ರಂತೆ, ನನ್ನ ಗಂಡನ್ ನನ್ನ ಕಣ್ಣೆದ್ರಲ್ಲೇ ಕೊಂದ್ಬಿಟ್ರಲ್ಲ, ನಮ್ಮಿಬ್ರು ಸಾಯಿಸಿ ಅಂದ್ರೆ ಹೋಗಿ ಮೋದಿಗೆ ಹೇಳ್ಕೊ ಹೋಗು ಅಂತ ಹೇಳಿದ್ದಂತೆ. ಅವನು ಯಾರೋ, ಅವನು ಆ ನರಿ, ಅವನು ರಾಕ್ಷಸ, ಅವನು ಮೋದಿಗೆ ಹೇಳ್ಕೊ ಹೋಗು ಅಂದಿದ್ದಂತೆ. ಸರಿ, ಮೋದಿಗೆ ಹೇಳಿದಾರಲ್ಲ, ಈಗ ಏನ್ ಮಾಡ್ತಾರೆ ಮೋದಿ? ನಿಮ್ಮನ್ನ ನಂಬ್ಕೊಂಡೆ ಅಲ್ವಾ? ಟೂರಿಸಂ ಒಳ್ಳೆ ಪ್ಲೇಸ್, ಅದು ಸೇಫ್ ಪ್ಲೇಸ್ ಅಂತ ಹೋಗಿದ್ದು ನಿಮ್ಮನ್ನ ನಂಬ್ಕೊಂಡೆ ಅಲ್ವಾ? ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ನಂಬ್ಕೊಂಡೆ ಅಲ್ವಾ? ಈಗ ಉತ್ತರ ಏನು ಕೊಡ್ತೀರಾ ಕೊಡಿ. ಹೆಂಗಿರ್ಬೇಕು ಉತ್ತರ ಅಂದ್ರೆ, ಮುಂದಕ್ಕೆ ಒಬ್ಬ ಕೂಡ ಆ ಸಂಘಟನೆಯಲ್ಲಿ ಇದ್ದವನು ನನ್ಗೆ ಯಾಕೆ ಬೇಕಪ್ಪ, ನನ್ನ ಹೆಂಡತಿ ಮಕ್ಳ ಜೊತೆಗೆ ವಾಪಸ್ ಚೆನ್ನಾಗಿರ್ತೀನಿ ಅಂತ ಬಂದ್ಬಿಡ್ಬೇಕು, ಆ ಸಂಘಟನೆಯನ್ನು ತೊರೆದೇ ಬಂದ್ಬಿಡ್ಬೇಕು, ಹಂಗೆ ಉತ್ತರ ಕೊಡಬೇಕು. ಮುಟ್ ನೋಡ್ಕೊಳ್ಳೋಂಗಿರ್ಬೇಕು. ಇಡೀ ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡ್ತಿರೋ, ಮತ್ತೊಂದು ಬರೀ ಅವರೊಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅವೊಂದು ರೀತಿ ಹಣವೇ ಥರ, ಇವತ್ತೊಂದಕ್ಕೊಂದೋ 4 ಜನ ಹುಟ್ಕೊಳ್ತವೆ, ಹಂಗಲ್ಲ. ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡ್ತೀರಾ, ಇನ್ಯಾರನ್ನ ಟಾರ್ಗೆಟ್ ಮಾಡ್ತೀರಾ ಗಮನಿಸಿ. ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ ಏನಾಗುತ್ತೆ ಕುತೂಹಲ ಮೂಡಿಸ್ತಾ ಇದೆ. ಮೋದಿ ಅವರ ಈ ಎಮರ್ಜೆನ್ಸಿ ಮೀಟಿಂಗ್ 11 ಗಂಟೆಗೆ, ಸಂಜೆ ಇದ್ದಿದ್ದನ್ನ ಪ್ರೀಪೌಂಡ್ ಮಾಡ್ಕೊಂಡಿದ್ದಾರೆ, ಬೇಗನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೆಣಗಳನ್ನ ಕೌಂಟ್ ಮಾಡ್ತಾ ಇದ್ದಾರೆ. ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನಮ್ಮ ರಾಜ್ಯದಿಂದ ಸಂತೋಷ್ ಲಾಡ್ ಹೋಗಿದ್ದಾರೆ. ಇವತ್ತಿನ 11 ಗಂಟೆಯ ಮೀಟಿಂಗ್ ಬಹಳ ಕುತೂಹಲ ಮತ್ತು ಕ್ರೂಷಿಯಲ್ ಮೀಟಿಂಗ್. ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ಮೀಟಿಂಗ್, ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ಮೀಟಿಂಗ್, ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ಮೀಟಿಂಗ್ ಮತ್ತು ಹೋಗಿರುವ ಜೀವಗಳಿಗೆ ಪ್ರತೀಕಾರವನ್ನು ತೀರಿಸುವಂತಹ ಮೀಟಿಂಗ್ ಆಗಿರುತ್ತೆ, ನೋ ಡೌಟ್ ಅದರಲ್ಲಿ. ಬಟ್ ಯಾವ ಸ್ಟೆಪ್ ಅನ್ನು ತಗೊಳ್ತಾರೆ ಮೋದಿ, ಯಾವ ಸ್ಟೆಪ್ ಅನ್ನು ತಗೊಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಜಿತ್ ದೋವಲ್ ಅವರು ಸೇರಿದಂತೆ ಇನ್ನು ರಕ್ಷಣಾ ಸಚಿವರೆಲ್ಲರೂ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. 11 ಗಂಟೆಗೆ ನಡೆಯುತ್ತೆ ಈ ಮೀಟಿಂಗ್. ಇದು ವೆರಿ ವೆರಿ ಕ್ರೂಷಿಯಲ್ ಮೀಟಿಂಗ್, ನೋ ಡೌಟ್ ಇದರಲ್ಲಿ. ಅಂದ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಬಂದ್ಬಿಡುತ್ತೆ ನಿಮ್ ಭಾರತಕ್ಕೂ ಅಂತ ಕೂಡ ಅವ್ನು ಯಾವನ ಹೇಳಿದ್ನಂತೆ. ಬಾಂಗ್ಲಾದೇಶನ ಟಚ್ ಮಾಡ್ದಂಗೆ ನಮ್ಮ ಭಾರತ ಟಚ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಅದಕ್ಕೆ ತಾನೇ ಎಲ್ಲೋ ಅಡ್ಕೊಂಡು ಕೂತ್ಕೊಂಡು ಸಂಚು ಮಾಡೋದು ನಿಮ್ಮ ಯೋಗ್ಯತೆಗಳಿಗೆ.